टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲಿಗೆ ಬೆಟ್ಟಾಗಿದೆ ಅಲ್ಲ ಅದೆಲ್ಲ ಹೇಳಿದ್ರು. ಈಗ ಒಳಗೆ ಇರುವುದು ಎರಡು ಮಕ್ಕಳು, ಒಂದು ತಾಯಿ. ತಾಯಿಯ ಇದರಲ್ಲಿ ಮಗು ಇದೆ, ಒಂದು ಮಗು ಮತ್ತೊಂದು ಮಗು ಆ ಸೈಡ್ ಅಲ್ಲಿ ಇದೆ, ಅದರ ಮೇಲೆ ಬಿದ್ದಿದೆ, ಪಾಟ್ ಏನೋ ಬಿದ್ದಿದೆ, ಗೊತ್ತಾಯ್ತಾ? ಈಗ ಒಂದು ಮಗು ಜೀವಂತವಾಗಿ ಇವತ್ತು ಬೆಳಿಗ್ಗೆ ಈ ಘಟನೆ ನಡೆದಿದೆ ಸರ್. 4 ಗಂಟೆ ಅಂದಾಜಿಗೆ ಈ ಘಟನೆ ನಡೆದಿದೆ. ಇವತ್ತು ಬೆಳಿಗ್ಗೆ 4:30 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದೆ ಸರ್. ಈಗ ಆಲ್ರೆಡಿ ಒಬ್ರು ಹೊರಗಡೆ ಇದ್ರು, ಮತ್ತೆ ಎಲ್ಲರೂ ಒಳಗೆ ಇದ್ರು. ಅದರಲ್ಲಿ ಅವರ ಅತ್ತೆಯವರೀಗ ಒಳಗಡೆ ಅವರದ್ದು ಮರಣ ಆಗಿದೆ ಸರ್. ಒಳಗಡೆ ತಾಯಿ ಮತ್ತು ಮಗು ಈಗ ರೆಸ್ಕ್ಯೂ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಆಗದಿಂದ. ಆದರೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅವರಿಗೆ ಈ ಪ್ರಯತ್ನ ವಿಫಲ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿಗೆ JCBಯ ವ್ಯವಸ್ಥೆ ಆಗಬೇಕಿತ್ತು. ಆದರೆ ಇಲ್ಲಿಯ ವ್ಯವಸ್ಥೆ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಇದು ವೈಫಲ್ಯವೇ. ನಿಜವಾಗಿ ಹೇಳೋದಾದ್ರೆ ಇದೊಂದು ವೈಫಲ್ಯವೇ. ನಾವು ಬರುವಾಗ ಒಂದು ಕಾಂತಪ್ಪ ಸರ್ ಈ ಮನೆ ಯಜಮಾನ ಕಾಂತಪ್ಪ ಅವರು ಹೊರಗಡೆ ಓಡುವ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅವರನ್ನು ನಾವು ತಕೊಂಡು ಕಳಿಸಿ ಹಾಸ್ಪಿಟಲ್ಗೆ. ನಂತರ ಅದರ ಒಳಗಡೆ ಹೋದ್ವಿ ನಾವು. ಅದರ ಒಳಗಡೆ ಹೋದ ತಕ್ಷಣ ಅಲ್ಲಿ 2 ಮಗು ಮತ್ತು ಅವರ ತಾಯಿ ಉಂಟು, ಒಂದು ಮಗು ಡೆತ್ತಲ್ಲಿ ಉಂಟು. ತಾಯಿ ಮತ್ತು ಮಗು ಮಾತಾಡ್ತಿದ್ರು. ಅವರಿಗೆ ಸಮಾಧಾನ ಪಡಿಸಿ ಅವ್ರಿಗೆ ನೀರಲ್ಲಿ ಕೊಟ್ಟು ಒಳಗಡೆ ಫಸ್ಟ್ ಹೋಗಿ ನಮಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ನಮ್ಗೆ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ವ್ಯವಸ್ಥೆ ನಮ್ಮ ಕೈಯಲ್ಲಿ ಇರಲಿಲ್ಲ. ನಾವು ಸಾಕಷ್ಟು ಒಂದೂವರೆ ಗಂಟೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲರೂ ನಾವು ಪ್ರಯತ್ನ ಪಟ್ಟು ತೆಗಿಲಿಕ್ಕೆ, ಬಟ್ ಆಗ್ತಾ ಇರಲಿಲ್ಲ. ತಾಯಿಯ ಮಡಿ ಒಳಗಡೆ ಒಂದು ಮಗು ಕೂಗ್ತಾ ಉಂಟು. ತಾಯಿ ಹೇಳ್ತಾ ಇದೆ ನನ್ನನ್ನು ಬೇಡ ಮಗುವನ್ನು ತೆಕೊಂಡು ಹೋಗೋದು ಹೇಳ್ತಾ ಇದೆ. ಬಟ್ ನಮ್ಗೆ ಆಗ್ತಾ ಇಲ್ಲ. ನಾವು ಪ್ರಯತ್ನ ಪಟ್ವಿ, ಆದ್ರೆ ಆಗ್ತಾ ಇಲ್ಲ. ತಾಯಿ ಹೇಳ್ತೀನಿ ನಾನು ಬರ್ತೀನಿ, ನನಗೆ ಸ್ವಲ್ಪ ಜಾಗ ಮಾಡಿ ಆಸಿಪಣ್ಣ, ನಾನು ಬರ್ತೇನೆ ಹೊರಗಡೆ ಅಂತ ಹೇಳಿದ್ರು. ಅದು ನನಗೆ ಆಗ್ಲಿಲ್ಲ. ತಾಯಿ ಮಗುವನಿಗೆ ಮತ್ತು ಮುಖ ತೊಳೆದು ನೀರೆಲ್ಲ ಕೊಟ್ಟಿತ್ತು, ಅವರಿಗೆ ಸಹ ನೀರು ಕೊಟ್ಟು. ಮತ್ತು ನಮ್ಮ ಕೈಯಿಂದ ಮತ್ತೆ NDR ಮತ್ತು SDR ಬಂದಿದ್ದಾರೆ, ಅವರು ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ರಸ್ತೆ ಉಂಟು. ಈ ಮನೆ ಸರ್ 50 ವರ್ಷದ ಮೊದಲಿನ ಇಷ್ಟು ಈ ಮನೆಗೆ ಉಂಟು. ನಾನು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲಿದ್ದು. ನಾವೆಲ್ಲ ಪ್ರಯತ್ನ ಪಟ್ಟಿದ್ದು. ಲಾಸ್ಟ್ ಇಯರ್ ನಾ ಬಂದು ಇನ್ಫಾರ್ಮ್ ಕೊಟ್ಟಿದ್ದೇನೆ, ಸರ್ ಅಣ್ಣ ನೀವು ಇಲ್ಲಿ ಕುತ್ಕೊಳ್ಳಿ ಬಿಡ, ಅಣ್ಣ ಜಾಗ್ರತೆ ಮಾಡಿ, ಧೈರ್ಯ ಇಲ್ಲ ಅಂತೇಳಿ ನಾನು ಹೇಳಿದ್ದೇನೆ. ಬಟ್ ದೇವರ ವಿಧಿ ಈ ತರ ಉಂಟು. ನಾವು ಈಗ ಒಳಗಡೆ ಇರೋಂಥವ್ರು ಬದುಕಿದಾರ ಒಳಗೆ ಒಬ್ರು ಇಲ್ಲಿ ಡೆಡ್ ಬಾಡಿ ಇದ್ರೊಳಗಡೆ ಉಂಟು, ಒಂದು ಡೆಡ್ ಬಾಡಿ ಇದ್ರೊಳಗೆ ಉಂಟು, ಮತ್ತೊಂದು ಮಗು ಚಿಕ್ಕ 3 ವರ್ಷ ಮಗು ಅದರೊಳಗಡೆ ಉಂಟು. ಅದರಲ್ಲಿ ಚಿಕ್ಕ 2 ವರ್ಷ ಮಗು ಪ್ರಯತ್ನ ಪಡ್ತಾ ಇದೆ, ನಾನು ಹೋಗ್ಬೇಕು ಬಟ್ ಮಗು ಆಗ್ತಿಲ್ಲ. ಮಗು ಸಹ ಕೂಗ್ತಾ ಉಂಟು. ತಾಯಿಯನ್ನು ಗಟ್ಟಿ ಹಿಡಿದು ನಾನು ತಾಯಿ ಮತ್ತು ಮಗು ಬದುಕಿದ್ದಾರೆ, ಇಬ್ಬರು ಅವ್ರು ಮಾತಾಡ್ತಿದ್ದಾರೆ. ತಾಯಿ ಮತ್ತು ಮಕ್ಕಳು ಇಬ್ರು ಸರ್ ಇಲ್ಲಿ ರಕ್ಷಣಾ ಕಾರ್ಯ ಯಾವ ರೀತಿ ಹೇಗಾಗಿತ್ತು ಇದು ಅಂದ್ರೆ ಈ ಸಲದ ಮಳೆಯ ಇದು ಹಾಗೆ ಏನೋ ಒಂದು ಕಂಪನ ಉಂಟಾಗಿ ಇಷ್ಟು ಎಲ್ಲ ಕಡೆ ಇಂಥ ಒಂದು ಘಟನೆ ನಡೆದಿದೆ. ಇಂಥ ಜಾಗದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳುವುದೇ ತುಂಬಾ ಕಷ್ಟಕರ. ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಈ ದೊಡ್ಡ ಮರ, ಇದರಲ್ಲಿ ಒಂದು ಮಾವಿನ ಮರ ಇತ್ತು, ಒಂದು ಗೇರು ಮರ ಇತ್ತು, ಅದು ಈ ಮನೆಯ ಮೇಲೆ ಬೀಳುವಾಗ ಅದರ ಹೊಡೆತಕ್ಕೆ ಸ್ಲ್ಯಾಬ್ ಎಲ್ಲ ಕುಸಿದಿದೆ. ಅದರ ಅಡಿಯಲ್ಲಿ ಸಿಲುಕಿದಂತಹ ಮನೆ ಯಜಮಾನರಾದ ಕಾಂತಪ್ಪಣ್ಣನವರನ್ನು ಈಗಾಗಲೇ KS ಹೆಗ್ಡೆ ಆಸ್ಪತ್ರೆಗೆ ದಾಖಲು ಮಾಡಿದೆ. ಸುಮಾರು ಮನೆಯ ದೊಡ್ಡ ಶಬ್ದ ಕೇಳಿ ಮನೆಯ ಇವರು ಯಜಮಾನ ಅವರು ಹೊರಗೆ ಓಡಿ ಬಂದಿದ್ದಾರೆ. ಅವರನ್ನು ಹೊರಗೆ ತೆಗೆಯಲಿಕ್ಕೆ ಹೋಗುವಾಗ ಸ್ಲ್ಯಾಬ್ ಬಿದ್ದು ಆಗಿದೆ. ಆಮೇಲೆ ಅವರು ಇಲ್ಲಿ ಹತ್ತಿರದಲ್ಲಿ ಮನೆ ಯಾರು ಇರಲಿಲ್ಲ, ಮೇಲೆ ಹೋಗಿ ಯಾರದ ಮನೆಗೆ ಹೋಗಿ ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿದಾಗ ಸ್ಥಳೀಯ ಎಲ್ಲ ಜನರು ಜಾತಿ ಭೇದ ಮರೆತು ಎಲ್ಲರೂ ಬಂದು ಇಲ್ಲಿ ಕೆಲಸವನ್ನು ಮಾಡಿ ಆದಷ್ಟು ಇದು ಪ್ರಯತ್ನ ಪಟ್ಟು ಇವರನ್ನು ಕಾಂತಪ್ಪಣ್ಣನನ್ನು ಹೊರಗೆ ತೆಗೆದು ನಿಟ್ಟೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರ ಕಾಲು ಕಟ್ಟಾಗಿದೆ. ಈ ಹೆಂಗಸರು ಮತ್ತು ಈ ಇಬ್ಬರು ಮಕ್ಕಳು ಭೀಮ್ನ ಒಳಗಡೆ ಸಿಕ್ಕಿಕೊಂಡಿದ್ದಾರೆ. ಅದರಿಂದಾಗಿ ಇದಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು ಇನ್ನೂ ಕೂಡ ಒಳಗಡೆ ತಾಯಿ ಮಗು ಬದುಕಿದ್ದಾರೆ, ಅವರು ಮಾತಾಡ್ತಾ ಇರುವಂತದ್ದು ಕೇಳ್ತಾ ಇದೆ. ಅಂದ್ರೆ